ಹಾಯ್ ಹಲೋ ವೆಲ್ಕಮ್ ಟು ಎ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಹೋಟೆಲ್ ಸ್ಟೈಲ್ ವೆಜ್ ಬಿರಿಯಾನಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ವೆಜಿಟೇಬಲ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಸುಲಭವಾಗಿ ಮಾಡುವಂತಹ ಈ ವೆಜಿಟೇಬಲ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಇಂಚ್ ಆಗುವಷ್ಟು ಶುಂಠಿ, ಒಂದು 15 ಎಸಳಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಕೆಂಪು ಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ. ನೀವು ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಕೆಂಪು ಮೆಣಸನ್ನು ಆ್ಯಡ್ ಮಾಡಿಕೊಳ್ಳಬಹುದು. ನಾನಿಲ್ಲಿ ಒಂದು ಕೆಂಪು ಮೆಣಸನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ಈ ಥರ ರುಬ್ಬಿಕೊಂಡ್ರಾಯಿತು. ಇನ್ನಿದನ್ನು ಒಂದು ಕಪ್ಪಲ್ಲಿ ಎತ್ತಿಟ್ಟುಕೊಳ್ಳುವ. ಇನ್ನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು, ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ಸ್ಟವ್ ಹಚ್ಚಿ ಕುಕ್ಕರ್ ಬಿಸಿಯಾದ ತಕ್ಷಣ ಅದಕ್ಕೆ ಒಂದು 2 ರಿಂದ 3 ಚಮಚ ಆಗುವಷ್ಟು ತುಪ್ಪ, ಹಾಗೆ ಒಂದು 3 ಚಮಚ ಆಗುವಷ್ಟು ತೆಂಗಿನೆಣ್ಣೆ. ನೀವಿಲ್ಲಿ ತೆಂಗಿನೆಣ್ಣೆ ಕೂಡ ಯೂಸ್ ಮಾಡಿಕೊಳ್ಳಬಹುದು, ತುಪ್ಪ ಇಲ್ಲ ಅಂತಾದರೆ. ಇಲ್ಲದಿದ್ದರೆ ತುಪ್ಪದಲ್ಲಿ ಕೂಡ ಮಾಡಿಕೊಳ್ಳಬಹುದು. ತುಪ್ಪ ಮತ್ತು ತೆಂಗಿನೆಣ್ಣೆ ಬಿಸಿಯಾದ ತಕ್ಷಣ ಅದಕ್ಕೆ 2 ಬೇ ಲೀಫ್, ಒಂದು 4 ಲವಂಗ, ಹಾಗೆ 1 ಇಂಚ್ ಆಗುವಷ್ಟು ಚಕ್ಕೆ, ಒಂದು ಸ್ಟಾರ್ ಫ್ಲವರ್ ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ. ಈ ಬಿರಿಯಾನಿಗೆ ಆನಿಯನ್ನನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಮೊದಲೇ ಇಟ್ಟುಕೊಂಡ್ರೆ ಅದೇ ಎಣ್ಣೆಯನ್ನು ಇಲ್ಲಿ ಯೂಸ್ ಮಾಡಿಕೊಳ್ಳಬಹುದು. ಇನ್ನು ಇದಕ್ಕೆ 2 ಮೀಡಿಯಮ್ ಸೈಜಿನ ಆನಿಯನ್ನನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕಿ, ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ. ಇದೊಂದು 2 ರಿಂದ 3 ನಿಮಿಷ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಈರುಳ್ಳಿ ಬ್ರೌನ್ ಕಲರ್, ಲೈಟಾಗಿ ಬ್ರೌನ್ ಕಲರ್ ಬರುವಲ್ಲಿವರೆಗೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಒಂದು 3 ನಿಮಿಷ ಮಾಡಿದರೆ ಸಾಕು. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ. ಇಷ್ಟ ಆದ ಮೇಲೆ ಇದಕ್ಕೆ ಒಂದು ಕಟ್ ಮಾಡಿದಂತಹ ಟೊಮ್ಯಾಟೊ, ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿದಂತಹ ಟೊಮ್ಯಾಟೊ ಹಾಗೆ ಒಂದು ಹಸಿಮೆಣಸನ್ನು ಇಡೀ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ, ಕಟ್ ಮಾಡಿಕೊಳ್ಳಿಲ್ಲ. ಫ್ಲೇವರಿಗೋಸ್ಕರ ಈ ರೀತಿ ಆ್ಯಡ್ ಮಾಡಿಕೊಂಡಿದ್ದೇನೆ. ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಳಿ. ಇನ್ನು ಇದನ್ನೊಂದು 2 ನಿಮಿಷ ಈ ರೀತಿ ಬೇಯಲಿಕ್ಕೆ ಬಿಡಿ. ನೋಡಿ, ಟೊಮ್ಯಾಟೊ ಈ ರೀತಿ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಅದು ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿ. ಇನ್ನಿದಕ್ಕೆ ನಾವು ರುಬ್ಬಿಕೊಂಡಂತಹ ಮಸಾಲೆಯನ್ನು ಆ್ಯಡ್ ಮಾಡಿಕೊಳ್ಳುವ. ಇದನ್ನು ಒಂದು 2 ನಿಮಿಷ ಆಗುವಷ್ಟು ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ಹಸಿ ವಾಸನೆ ಎಲ್ಲ ಹೋಗಲಿ, ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಇಷ್ಟ ಆದರೆ ಸಾಕು. ಇನ್ನಿದಕ್ಕೆ ನಾವು ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿಕೊಳ್ಳುವ. 1 ಕಪ್ ಆಗುವಷ್ಟು ನೆನೆಸಿಟ್ಟಂತಹ ಹಸಿ ಬಟಾಣಿ, 1 ಕಪ್ ಆಗುವಷ್ಟು ಸಿಪ್ಪೆ ತೆಗೆದು ಕಟ್ ಮಾಡಿದಂತಹ ಪೊಟ್ಯಾಟೊ, 1 ಕಪ್ ಆಗುವಷ್ಟು ಬೀನ್ಸ್, ಹಾಗೆ 1 ಕಪ್ ಆಗುವಷ್ಟು ಕ್ಯಾರೆಟ್. ನೀವಿಲ್ಲಿ ಬೇಕಿದ್ದರೆ 1 ಕಪ್ ಆಗುವಷ್ಟು ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡಿಕೊಳ್ಳಬಹುದು. ನಾನಿಲ್ಲಿ ಕಾಲಿಫ್ಲವರ್ ಆ್ಯಡ್ ಮಾಡಿಕೊಳ್ತಾ ಇಲ್ಲ, ನಿಮಗೆ ಬೇಕು ಅಂತಾದರೆ ಹಾಕಿಕೊಳ್ಬೋದು. ಇನ್ನಿದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಗಟ್ಟಿ ಹುಳಿ ಇಲ್ಲದ ಮೊಸರನ್ನು ಆ್ಯಡ್ ಮಾಡಿಕೊಳ್ಬೇಕು. ಇನ್ನಿದನ್ನು ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಿದ್ದರೆ ಸ್ಟವನ್ನು ಈಗ ಹೈ ಫ್ಲೇಮಲ್ಲಿ ಇಟ್ಟುಕೊಳ್ಬೋದು. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನ, ಇನ್ನಿದಕ್ಕೆ 2 ಚಮಚ ಆಗುವಷ್ಟು ಕೆಂಪು ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ. ಇಷ್ಟನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕುದಿ ಬರುವಲ್ಲಿವರೆಗೆ ಸ್ಟವ್ ಹೈ ಫ್ಲೇಮಲ್ಲೇ ಇರಲಿ, ಇಲ್ಲದಿದ್ದರೆ ತುಂಬ ಸ್ಲೋ ಆಗ್ತದೆ. ಇನ್ನಿದಕ್ಕೆ ತರಕಾರಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನಿದಕ್ಕೆ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿಯಾಗುವಷ್ಟು ಪುದೀನ ಸೊಪ್ಪನ್ನು ಹಾಕಿ, ಹಾಗೆ ಫ್ರೈಡ್ ಆನಿಯನ್, ಎಣ್ಣೆಯಲ್ಲಿ ಕರಿದಿಟ್ಟುಕೊಂಡಂತಹ ಈರುಳ್ಳಿಯ ಪೀಸುಗಳು ಇಷ್ಟು ಹಾಕಿ
ಈ ರೀತಿ ಮುಚ್ಚಿ ಇಡಿ. ಒಂದು 2-3 ನಿಮಿಷ ಚೆನ್ನಾಗಿ ಬೇಯಲಿ ಅದು. ನೋಡಿ, ಇಷ್ಟ ಆದರೆ ಸಾಕು. ಇನ್ನಿದಕ್ಕೆ ನಾವು ಅಕ್ಕಿಯನ್ನು ಆ್ಯಡ್ ಮಾಡಿಕೊಳ್ಳುವ. ನಾನಿಲ್ಲಿ ಮಸೂರಿ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಬಾಸ್ಮತಿ ರೈಸ್ ಕೂಡ ತಗೊಳ್ಬೋದು. ನಾನಿಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ತಗೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪವೇ ಅಕ್ಕಿಯನ್ನು ಹಾಕಿ ಅದರ ಮೇಲಿಂದ ಫ್ರೈಡ್ ಆನಿಯನ್ ಹಾಕಿ, ಹಾಗೆ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಾಗುವಷ್ಟು ಪುದೀನ ಸೊಪ್ಪನ್ನು ಹಾಕಿ, ಪುನಃ ಅದರ ಮೇಲಿಂದ ಅಕ್ಕಿ ಹಾಕಿ, ಪುನಃ ಅದೇ ರೀತಿ ಫ್ರೈಡ್ ಆನಿಯನ್, ಪುದೀನ, ಕೊತ್ತಂಬರಿ ಸೊಪ್ಪು, ಇದೇ ರೀತಿ ಎಲ್ಲ ಅಕ್ಕಿಯನ್ನು ಹಾಕಿ ಫ್ರೈಡ್ ಆನಿಯನ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿ. ಇಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಷ್ಟಪಡೋದಿಲ್ಲ ಅಂತ ಆದವರು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯನ್ನು ಸ್ವಲ್ಪ ಕಮ್ಮಿ ಮಾಡಿ, ಇಷ್ಟ ಆಗುವವರು ಇಷ್ಟ ಹಾಕಿಕೊಳ್ಬೋದು, ತುಂಬಾ ರುಚಿಯಾಗ್ತದೆ. ಇನ್ನು ಮೇಲಿಂದ 1 ಚಮಚ ಆಗುವಷ್ಟು ತುಪ್ಪವನ್ನು ಈ ರೀತಿ ಸ್ಪ್ರೆಡ್ ಮಾಡಿದರೆ ಆಯಿತು. ಇನ್ನು ನಾವು ನೀರು ಆ್ಯಡ್ ಮಾಡಿಕೊಳ್ಬೇಕು. ನೀರು ಆ್ಯಡ್ ಮಾಡಿಕೊಳ್ಳುವ ಮೊದಲು ಈ ರೀತಿ ಇಷ್ಟ ಹಾಕಿದ ಮೇಲೆ 1 ನಿಮಿಷ ಅದು ಸಿಮ್ಮರಲ್ಲಿ ಇದೇ ರೀತಿ ನೀರು ಹಾಕದೆ ಬೇಯಬೇಕು. ಇನ್ನಿದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಳ್ಳುವ. 1.5 ಕಪ್ಪಿಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು 1 ಕಪ್ ಅಕ್ಕಿ ತಗೊಂಡ್ರೆ 2 ಕಪ್ ಆಗುವಷ್ಟು ನೀರು ತಗೊಳ್ಳಿ. ನಾನಿಲ್ಲಿ 1.5 ಕಪ್ ಅಕ್ಕಿಗೆ 3 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಆಗ ಆ್ಯಡ್ ಮಾಡಿಕೊಂಡಿದ್ದೇವೆ. ಇನ್ನು ಸ್ವಲ್ಪ ಉಪ್ಪನ್ನು, ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಪುನಃ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಆ್ಯಡ್ ಮಾಡಿ ತುಂಬ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸಲ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಮಿಕ್ಸ್ ಮಾಡದಿದ್ದರೂ ನಡೀತದೆ, ಮಿಕ್ಸ್ ಮಾಡಬೇಕು ಅಂತಲೇ ಇಲ್ಲ. ಇನ್ನು ಕುಕ್ಕರನ್ನು ಮುಚ್ಚಿ ಈ ರೀತಿ ವಿಸಲ್ ಹಾಕಿ 3 ವಿಷಲ್ ಕೂಗಿಸಿಕೊಳ್ಳಿ. ನೋಡಿ, ಈಗ ಕುಕ್ಕರ್ ತಣ್ಣಗಾಗಿದೆ. ಇನ್ನು ಕುಕ್ಕರ್ನ ಮುಚ್ಚಳ ತೆಗೆದು 1 ನಿಮಿಷ ಆಗುವಷ್ಟು ಹಾಗೆ ಬಿಡಿ. ಕುಕ್ಕರ್ ಮುಚ್ಚಳ ತೆಗೆದ ತಕ್ಷಣ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದೀಗ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನಮ್ಮ ಬಿರಿಯಾನಿ. ಇನ್ನಿದನ್ನು ಮಿಕ್ಸ್ ಮಾಡಿಕೊಂಡ್ರಾಯಿತು. ಪರ್ಫೆಕ್ಟ್ ಆದಂತಹ ಕುಕ್ಕರ್ನಲ್ಲಿ ಮಾಡಿದಂತಹ ವೆಜ್ ಬಿರಿಯಾನಿ ತುಂಬಾ ಸುಲಭವಾಗಿ ಮಾಡಬಹುದು, ಯಾವುದೇ ಕಷ್ಟ ಇಲ್ಲ. ಈ ವೆಜ್ ಬಿರಿಯಾನಿ ತಿನ್ನಲಿಕ್ಕೆ ನೀವು ಹೋಟೆಲ್ಗೆ ಹೋಗಬೇಕು ಅಂತಿಲ್ಲ, ಈ ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಇರ್ತದೆ. ಇದನ್ನು ಇನ್ನು ರಾಯ್ತದ ಜೊತೆ ಸರ್ವ್ ಮಾಡಿ. ಈ ವೆಜ್ ಬಿರಿಯಾನಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ಬಿರಿಯಾನಿ ರೆಸಿಪಿಯನ್ನು ಖಂಡಿತ ಒಂದ್ಸಲ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.